ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿವ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 24ನೇ ಭಾಗವನ್ನು ನಾವಿವಾಗ ಕೇಳ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಕವನ ಸಂಪೂರ್ಣ ಮೌನವಾಗಿದ್ದಳು. ಯಾವುದೇ ವಿರೋಧವಿಲ್ಲ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವಳು ಕೇವಲ ಆದಿತ್ಯನತ್ತ ಖಾಲಿ ನೋಟ ಬೀರಿದಳು. ಆ ನೋಟದಲ್ಲಿ ದಣಿವು, ನೋವು ಮತ್ತು ಹೇಳಲಾಗದ ಎಷ್ಟೋ ಭಾವನೆಗಳು ಮೌನವಾಗಿ ಅಡಗಿದ್ದವು. ಆದಿತ್ಯ ಕ್ಷಣಕಾಲ ಮೌನವಾಗಿ ಅವಳತ್ತ ನೋಡಿದ. ನಂತರ ಶಾಂತವಾದ ಸ್ವರದಲ್ಲಿ ಹೇಳ್ದ, ನೀನು ಬೆಳಿಗ್ಗೆಯಿಂದ ನನಗೆ ತುಂಬ ಹೇಳಿದ್ಯಾ. ಇನ್ನೂ ಏನಾದರೂ ಹೇಳೋದು ಉಳಿದಿದ್ರೆ ಅದನ್ನೆಲ್ಲ ನಾವು ಕಾಮಾಗಿ ಡಿಸ್ಕಸ್ ಮಾಡೋಣ. ಮೊದಲು ನಿನ್ನ ಮೆಡಿಸಿನ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡು, ನಂತರ ಫ್ರೆಶ್ ಅಪ್ ಆಗು, ನಾವು ಮತ್ತೆ ಶುರು ಮಾಡೋಣ ಎಂದು ಹೇಳಿ ಆದಿತ್ಯ ಅವಳನ್ನು ಎಚ್ಚರಿಕೆಯಿಂದ ಹಾಸಿಗೆಯ ಮೇಲೆ ಮಲಗಿಸಿ ಸ್ವಲ್ಪ ಮುಂದೆ ಹೊರಗಿದ. ಅವಳ ಹಣೆಗೆ ಮೃದುವಾಗಿ ಮುತ್ತಿಟ್ಟ. ಆ ಸ್ಪರ್ಶಕ್ಕೆ ಕವನಾಳ ಕಣ್ಣರೆಪ್ಪೆಗಳು ಸ್ವಯಂಚಾಲಿತವಾಗಿ ಮುಚ್ಚಿಕೊಂಡವು. ಅವಳ ಮುಚ್ಚಿದ ಕಣ್ಣುಗಳನ್ನು ಗಮನಿಸಿದ ಆದಿತ್ಯ ಇನ್ನೂ ಸ್ವಲ್ಪ ಹತ್ತಿರ ಬಂದು ಅವಳ 2 ಕಣ್ಣುರೆಪ್ಪೆಗಳ ಮೇಲೆ ತನ್ನ ತುಟಿಗಳನ್ನು ಮೃದುವಾಗಿ ಸ್ಪರ್ಶಿಸಿದ. ಆ ಕ್ಷಣದಲ್ಲಿ ಕವನಾಳ ಹೃದಯ ವೇಗವಾಗಿ ತುಡಿಯತೊಡಗಿತ್ತು. ಅವಳೊಳಗಿನ ಗೊಂದಲ, ನೋವು ಮತ್ತು ಮೌನವಾಗಿ ಉಳಿದಿದ್ದ ಭಾವನೆಗಳು ಒಂದೇ ಬಾರಿ ಎಚ್ಚರವಾದಂತೆ ಅನಿಸಿತು. ಆದಿತ್ಯ ನಿಧಾನವಾಗಿ ಅವಳ ಮುಖವನ್ನು ತನ್ನ ಅಂಗೈಗಳಲ್ಲಿ ಹಿಡಿದ. ಅವಳ ತುಟಿಗಳ ಹತ್ತಿರಕ್ಕೆ ವಾಲಿದ. ಅವನ ತುಟಿಗಳು ಅವಳ ತುಟಿಗಳನ್ನು ಸ್ಪರ್ಶಿಸಲು ಹೊರಟ ಕ್ಷಣದಲ್ಲಿ ಕವನ ತಕ್ಷಣ ತನ್ನ ಮುಖವನ್ನು ಮತ್ತೊಂದು ಕಡೆಗೆ ತಿರುಗಿಸಿಕೊಂಡಳು. ನಡುಗುವ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿದ್ಲು, ನೀವು ನನ್ನನ್ನು ಫೋರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದು ಹೇಳುತ್ತಾ ಕವನ ಸ್ವಲ್ಪ ಹಿಂದೆ ಸರಿದಳು. ಅವಳ ನೋಟ ತಾನಾಗಿಯೇ ಕೆಳಗೆ ಜಾರಿತು. ಅವಳ ಧ್ವನಿಯಲ್ಲಿದ್ದ ನಡುಕ ಅವಳೊಳಗಿನ ಭಯವೋ, ನೋವೋ ಅಥವಾ ಅವನಿಂದ ದೂರ ಉಳಿಯಬೇಕೆಂಬ ಪ್ರಯತ್ನವೋ ಅವಳ ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಆದಿತ್ಯ ತಕ್ಷಣ ಕವನಾಳಿಂದ ಸ್ವಲ್ಪ ದೂರ ಸರಿದು ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡಿ, ಫೋರ್ಸ್ ಯಾವುದಕ್ಕಾಗಿ? ಅವನ ಧ್ವನಿಯಲ್ಲಿ ಗೊಂದಲವೂ ಇತ್ತು, ಒಳಗೊಳಗೆ ಮೂಡಿದ ಕೋಪವೂ ಸ್ಪಷ್ಟವಾಗಿತ್ತು. ಆದಿತ್ಯನ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಕವನ ತನ್ನ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳನ್ನು ಅವನಿಂದ ಮರೆಮಾಡಲು ಪ್ರಯತ್ನಿಸಿದಳು. ನಡುಗುವ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿದ್ಲು, ಎಲ್ಲದಕ್ಕೂ, ಇಲ್ಲಿ ಉಳಿಯದಿರೋದಕ್ಕೆ, ನಿಮ್ಮ ಬಳಿ ಜಾಬ್ ಬಿಡದೆ ಇದ್ದದಕ್ಕೆ, ನಿಮ್ಮಿಂದ ದೂರ ಹೋಗದೆ ಇರುವಂತೆ ಮಾಡೋದಕ್ಕೆ ಎಂದು ಹೇಳುತ್ತಾ ಅವಳ ಕುಗ್ಗಿದ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಆದರೆ ಆ ಮುಚ್ಚಿದ ಕಣ್ಣುಗಳ ತುದಿಯಿಂದ ಜಾರುತ್ತಿದ್ದ ಕಣ್ಣೀರನ್ನು ಆದಿತ್ಯ ಸ್ಪಷ್ಟವಾಗಿ ನೋಡ್ತಾ ಇದ್ದ. ಆ ಕಣ್ಣೀರು ಅವಳೊಳಗೆ ಎಷ್ಟು ಹೋರಾಟ ನಡೆಯುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಆದಿತ್ಯ ನಿಧಾನವಾಗಿ ಕವನಾಳತ್ತ ನೋಡಿದ. ಅವನ ತಲೆಯನ್ನು ಸ್ವಲ್ಪ ಓರೆಯಾಗಿಸಿ ಅವಳ ಮುಖವನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿ ನೋಡಿದ. ಅವನ ಬೆರಳಿನ ಮೇಲೊಂದು ಕಣ್ಣೀರಿನ ಹನಿ ಜಾರಿ ಅದು ನಿಧಾನವಾಗಿ ಕವನಾಳ ಕೈಗಳನ್ನು ತಲುಪಿತು. ಅವಳನ್ನು ನಿಶ್ಚಲವಾಗಿ ನೋಡುತ್ತಾ ತಾನು ಭಾವಿಸುತ್ತಿದ್ದ ಕೋಪವನ್ನು ಒತ್ತಡವಿಲ್ಲದೆ ಪ್ರಶ್ನೆಯಂತೆ ಹಿಂಡಿ ಕೇಳಿದ, ನಾನು ನಿನ್ನ ಮೇಲೆ ಇನ್ನೇನು ಫೋರ್ಸ್ ಮಾಡಿದ್ದೆ? ಆದಿತ್ಯ ಮತ್ತೆ ಶಾಂತ ಧ್ವನಿಯಲ್ಲಿ ಕೇಳಿದ, ಆದರೆ ಈ ಸಾರಿ ಪ್ರತಿ ಪದಗಳ ಮೇಲೆ ಸ್ವಲ್ಪ ಒತ್ತು ಕೊಟ್ಟು, ನಾನು ನಿನ್ನನ್ನು ಇನ್ನೇನು ಮಾಡೋಕ್ಕೆ ಫೋರ್ಸ್ ಮಾಡಿದೆ ಕವನ ಎಂದ. ಆ ಪ್ರಶ್ನೆಗೆ ಕವನ ಸಂಪೂರ್ಣವಾಗಿ ಮೌನವಾಗಿದ್ಲು. ಆದರೆ ಆದಿತ್ಯನ ಸಹನೆ ಮೀರಿತ್ತು. ಅವನು ಕವನಾಳ ಭುಜವನ್ನು ಬಿಗಿಯಾಗಿ ಹಿಡಿದು ಹಾಸಿಗೆಗೆ ಒತ್ತಿದ. ಒಂದು ಕೈ ಅವಳ ಭುಜವನ್ನು ಹಿಡಿದುಕೊಂಡಿತ್ತು, ಇನ್ನೊಂದು ಕೈ ಅವಳ ಬೆರಳುಗಳನ್ನು ಸುತ್ತುತ್ತಿತ್ತು. ಅವನ ಕಣ್ಣುಗಳು ನೋವಿನಿಂದ ತುಂಬಿದ್ದವು. ಆದರೂ ಅವನು ಅವಳನ್ನು ಸುಡುವ ನೋಟದಿಂದ ನೋಡುತ್ತಲೇ ಇದ್ದ. ಕವನ ಆರಂಭದಲ್ಲಿ ಭಯಭೀತಳಾಗಿ ಆಘಾತದಿಂದ ಆದಿತ್ಯನನ್ನ ನೋಡಿದ್ಲು. ಆದರೆ ಬಹುಶಃ ಅವಳಿಗೆ ಇನ್ನು ಮುಂದೆ ಆದಿತ್ಯನ ಬಿಸಿ ನೋಟವನ್ನು ಸಹಿಸಿಕೊಳ್ಳುವ ಧೈರ್ಯವಿರಲಿಲ್ಲ. ಅವಳು ತನ್ನ ನೋಟವನ್ನು ತಗ್ಗಿಸಿದ್ಲು. ನನ್ನನ್ನ ನೋಡು ಕವನ, ಆದಿತ್ಯ ತೀಕ್ಷ್ಣವಾಗಿ ಹೇಳಿದ. ಅಷ್ಟೇ ತೀಕ್ಷ್ಣವಾಗಿ ಅವಳನ್ನ ನೋಡ್ದ. ಕವನ ಇನ್ನೂ ತನ್ನ ಕಣ್ಣುಗಳನ್ನು ಕೆಳಗೆ ಇರಿಸಿ ನಿಂತಿದ್ದಳು. ನಾನು ಹೇಳ್ದೆ, ನನ್ನನ್ನ ನೋಡು. ಆದಿತ್ಯ ಕೋಪದಿಂದ ಮತ್ತು ಕಟ್ಟುನಿಟ್ಟಾಗಿ ತನ್ನ ಮಾತುಗಳನ್ನು ಒತ್ತಿ ಹೇಳಿದ. ಅವನು ಅವಳ ಗಲ್ಲವನ್ನು ಹಿಡಿದು ತನ್ನನ್ನು ನೋಡುವಂತೆ ಫೋರ್ಸ್ ಮಾಡಿದ.
ಕವನ ಕಣ್ಣೀರು ತುಂಬಿದ ಮೃದುವಾದ ಕಣ್ಣುಗಳಿಂದ ಅವನನ್ನ ನೋಡಿದ್ಲು. ನಾವಿಬ್ರು ಇಲ್ಲಿವರೆಗೂ ಹಂಚ್ಕೊಂಡ ಕ್ಷಣಗಳಿಗಾಗಿ ನಾನು ನಿನ್ನನ್ನು ಯಾವಾಗಲಾದರೂ ಫೋರ್ಸ್ ಮಾಡಿದ್ದೀನಾ? ಆದಿತ್ಯ ಅವಳ ಹತ್ತಿರ ಬಂದು ಅವಳ ಕಣ್ಣುಗಳನ್ನು ನೋಡುತ್ತಾ ಕೇಳ್ದ. ಅವಳ ಮುಖವನ್ನು ತನ್ನ ಬೆರಳುಗಳಿಂದ ಹಿಡಿದು ಅವಳ ಕಣ್ಣೀರನ್ನು ಒರೆಸುತ್ತಾ ಅವನು ಹೇಳ್ದ, ನನ್ನನ್ನು ಅಪ್ಪಿಕೊಳ್ಳುವ ಮೂಲಕ ಮಿಡಿಯುವ ನಿನ್ನ ಶೋಲ್ಡರ್ಸ್, ನನ್ನ ಲಿಪ್ಸ್ನ ಟಚ್ ಮಾತ್ರಕ್ಕೆ ಕರಗೋಕೆ ಶುರುವಾಗುವ ನಿನ್ನ ಲಿಪ್ಸ್, ನನ್ನನ್ನು ನೋಡಿದ ತಕ್ಷಣ ಬೇರೆ ವರ್ಲ್ಡ್ನಲ್ಲೇ ಕಳೆದು ಹೋಗೋ ನಿನ್ನ ಐಸ್. ಹೀಗೆ ಹೇಳುತ್ತಾ ಅವನು ಅವಳ ಮುಖದ ಮೇಲೆ ತನ್ನ ಕೈಗಳನ್ನು ಬಿಗಿಗೊಳಿಸುತ್ತಾ ಹಲ್ಲು ಕಡಿಯುತ್ತಾ ತನ್ನ ಅಪೂರ್ಣ ಮಾತುಗಳನ್ನು ಮುಗಿಸಿದ. ಹ್ಯಾವ್ ಐ ಎವರ್ ಫೋರ್ಸ್ಡ್ ಯು ಟು ಫೀಲ್ ಆಲ್ ದೀಸ್ ಇಮೋಷನ್ಸ್? ಹೀಗೆ ಹೇಳುತ್ತಾ ಅವನು ಕವನಾಳಿಂದ ದೂರ ಸರಿದ. ಸರಿ, ಇನ್ನು ಮುಂದೆ ನಾನು ನಿನ್ನ ಹತ್ರ ಬರಲ್ಲ, ಅಥವಾ ನನ್ನ ಹತ್ರ ಬರೋದಕ್ಕೆ ನಿನ್ನನ್ನು ಫೋರ್ಸ್ ಮಾಡಲ್ಲ. ಬಲವಂತ ಅನ್ನೋ ವರ್ಡನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಅವನು ಅಲ್ಲಿಂದ ಹೊರಟೋದ. ಡೋರ್ ಓಪನ್ ಮಾಡಿ ಒಂದು ಸೆಕೆಂಡ್ ನಿಂತವನು ಅವಳ ಕಡೆ ತಿರುಗಿಯೂ ನೋಡದೆ ಹೀಗೆ ಹೇಳ್ದ, ಇರೋದಿನ್ನು ಜಸ್ಟ್ 3 ಡೇಸ್ ಅಷ್ಟೇ ಅಲ್ವಾ? ಅಲ್ಲಿವರೆಗಾದರೂ ನೀನು ಈ ಡ್ರೀಮ್ಸ್ ವೆಡ್ಡಿಂಗ್ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಪ್ಲೀಸ್ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡು. ನಿನ್ನನ್ನು ನೀನು ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಮಾಡಿಕೊಂಡು ಫಂಕ್ಷನ್ಗೆ ಬಾ. ಹೀಗೆ ಹೇಳ್ತಾ ಅವನು ಅಲ್ಲಿಂದ ಎಕ್ಸಿಟ್ ಆದ. ಕವನ ಅಲ್ಲಿಯೇ ಸ್ಟನ್ನಾಗಿ ನಿಂತುಬಿಟ್ಲು. ತನ್ನೊಳಗೆ ತಾನು ಎಷ್ಟೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೂ ಕಣ್ಣೀರು ತಡೆಯೋಕೆ ಆಗದೆ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಮತ್ತೊಂದು ಕಡೆ ಸುನಾಮಿಯಂತೆ ಅವಳು ರಾಹುಲ್ ಹತ್ತಿರ ಸವಾರಿ ಮಾಡಿದ್ಲು. ಅವನ ಹಣೆಯ ಮೇಲೆ, ಮುಖದ ಮೇಲೆ ಮತ್ತು ಅವನ ತುಟಿಗಳ ಮೇಲೆ ಮೆಲ್ಲಗೆ ಊದುತ್ತಾ ಹೋದ್ಲು. ಅದು ಕೇವಲ ಸ್ಪರ್ಶವಾಗಿರಲಿಲ್ಲ, ಒಂದು ಎಮೋಷನಲ್ ಕನೆಕ್ಷನ್ ಥರ ಇತ್ತು. ಅವಳ ಕಣ್ಣುಗಳು ಅವನ ಕುತ್ತಿಗೆಯ ಕಡೆ ವಾಲಿ ಅಲ್ಲಿಂದ ಎದೆಯವರೆಗೂ ಸಾಗಿದವು. ಅಲ್ಲಿನ ಶರ್ಟ್ನ ಬಟನ್ಸನ್ನು ಒಂದೊಂದಾಗಿ ತೆರೆಯುತ್ತಾ ಬಿಸಿ ಕಾಫಿಯಿಂದ ಉಂಟಾದ ಆ ಸೌಮ್ಯವಾದ ಗುಳ್ಳೆಗಳ ಮೇಲೆ ತನ್ನ ಉಸಿರಿನಿಂದ ತಂಪು ನೀಡಲು ಊದುತ್ತಾ ಇದ್ಲು. ಅವಳ ಬಿಸಿ ಉಸಿರು ರಾಹುಲ್ನ ಎದೆಯ ಮೇಲೆ ತಾಕುತ್ತಿದ್ದರೆ ಅವನಿಗೆ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿತ್ತು. ಚೆದುರಿ ಹೋಗಿದ್ದ ತನ್ನ ಉಸಿರನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಅವನು ಅವಳಿಂದ 2 ಹೆಜ್ಜೆ ಹಿಂದೆ ಸರಿದು ನಿಂತ. ರಾಹುಲ್ ಗೊಂದಲದಿಂದ ಕೂಡಿದ ಭಾರವಾದ ಧ್ವನಿಯಲ್ಲಿ, ದಿಮಾ ಕರಬೇಕ್ಯಾ? ನೀನು ಇಲ್ಲಿಗೆ ಬರಬಾರ್ದಿತ್ತು, ಇದು ಜೆಂಟ್ಸ್ ಟಾಯ್ಲೆಟ್ ಅಂದ. ಆಮೇಲೆ ಹೇಗೋ ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾ ಶರ್ಟ್ ಬಟನ್ ಹಾಕೊಳ್ತಾ ಹೀಗೆ ಹೇಳ್ದ, ನೀನು ಹುಡುಗಿನೋ ಇಲ್ಲ ಬಿರುಗಾಳಿನೋ? ಪರ್ಮಿಷನ್ ಇಲ್ಲದೆ ಎಲ್ಲಿ ಬೇಕಾದರೂ ಎಂಟ್ರಿ ಕೊಡ್ತೀಯಲ್ಲ, ನಿನ್ನ ಕೈಯಲ್ಲಿ ಒಬ್ಬ ನಾರ್ಮಲ್ ಮನುಷ್ಯನ ಥರ ಬಿಹೇವ್ ಮಾಡೋಕ್ಕಾಗಲ್ವಾ? ಅದಕ್ಕೆ ಅವಳು ತನ್ನದೇ ಆದ ಸ್ಟೈಲ್ನಲ್ಲಿ, ನಾರ್ಮಲ್, ಆವರೇಜ್ ಆರ್ ಸಿಂಪಲ್ ಇಂಥ ವರ್ಡ್ಸ್ ಮೀಶಾಳ ಡಿಕ್ಷನರಿಲಿ ಇಲ್ಲವೇ ಇಲ್ಲ ಅಂತ ಫುಲ್ ಆ್ಯಟಿಟ್ಯೂಡಿಂದ ಹೇಳ್ತಾ ರಾಹುಲ್ ಕಡೆಗೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಕೈ ಚಾಚಿದ್ಲು. ತುಂಬ ಹೆಮ್ಮೆಯಿಂದ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ಳು. ಹಾಯ್, ನಾನು ಮೀಶಾ. ನನಗಿಷ್ಟವಾಗೋರು ನನ್ನನ್ನು ಮಿಸ್ ಅಂತ ಕರೀತಾರೆ. ಅಂದಹಾಗೆ ನಾನು ನಾರ್ಮಲ್ ಅಲ್ಲ, ನಾನೊಂದು ಮಿಸ್ಟ್ರಿ, ಯಾರಿಂದಲೂ ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ. ಅವಳು ರಾಹುಲ್ ಕಿವಿಗಳ ಹತ್ತಿರ ಬಂದು ತುಂಬ ಸಾಫ್ಟಾಗಿ ಪಿಸ್ಕೊಟ್ಟಿದ್ಲು. ನಾನೊಬ್ಳು ಲೋನರ್. ಹೀಗೆ ಹೇಳ್ತಾ ಒಂದು ವಿಚಿತ್ರವಾದ ಸ್ಮೈಲ್ ಕೊಟ್ಟು ಅಲ್ಲಿಂದ ಎಕ್ಸಿಟ್ ಆಗೋಕೆ ರೆಡಿ ಆದ್ಲು. ಹೇ ಸಿಂಗಲ್ ಪೀಸ್, ರಾಹುಲ್ ಹಿಂದಿನಿಂದ ಜೋರಾಗಿ ಕರೆದ. ಅವಳು ತಿರುಗಿ ನೋಡಲಿಲ್ಲ, ಆದರೆ ಅವಳ ಹೆಜ್ಜೆಗಳು ಅಲ್ಲಿಗೆ ಸ್ಟಾಪ್ ಆದ್ವು. ಮನೆಯಿಂದ ಹೊರಡುವಾಗ ಬಟ್ಟೆಗಳ ಜೊತೆ ನೀನು ಮ್ಯಾನರ್ಸ್ ಅನ್ನೋ ಫರ್ನಿಚರ್ನ ಫೊರ್ಗೆಟ್ ಮಾಡಿ ಬಂದಿದೀಯಾ ಅಂತ ಕೇಳ್ತಾ ರಾಹುಲ್ ಸೀದಾ ಹೋಗಿ ಅವಳ ಮುಂದೆ ನಿಂತ. ಅವಳನ್ನು ಟಾಪ್ ಟು ಬಾಟಮ್ ಒಮ್ಮೆ ನೋಡಿ ಕಣ್ಣು ಕಣ್ಣು ಮಿಲಾಯಿಸಿ ಹೇಳ್ದ, ಸ್ವಲ್ಪ ಹೊತ್ತಿನ ಮುಂಚೆ ನೀನು ಕ್ರಿಯೇಟ್ ಮಾಡಿದ ಮಿಸ್ಗೆ ಅಟ್ಲೀಸ್ಟ್ ಒಂದು ಸಾರಿ ಕೇಳಬೇಕಂತ ನಿನ್ಗನ್ನಿಸ್ತಿಲ್ವಾ? ಇದನ್ನು ಕೇಳಿದ ಮೀಶಾ ಸಾರಿ ಅನ್ನೋ ಥರ ಒಂದು ವಿಚಿತ್ರವಾದ ಲುಕ್ ಕೊಟ್ಲು. ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ ಆ ವರ್ಡ್ನ ಅವಳು ಲೈಫಲ್ಲೇ ಫಸ್ಟ್ ಟೈಮ್ ಕೇಳ್ತಾ ಇದ್ದಾಳೆ ಅನ್ನೋ ಹಾಗಿತ್ತು. ಐ ಮೀನ್ ಕ್ಷಮಿಸಿ, SORRY ಸಾರಿ. ಅವಳು ಹಾಗೆ ಕೇಳಿದಾಗ ರಾಹುಲ್ ಪ್ರತಿಯೊಂದು ಅಕ್ಷರವನ್ನು ಸ್ಪೆಲ್ ಮಾಡ್ತಾ ಫುಲ್ ಕಾಗುಣಿತದೊಂದಿಗೆ ರಿಪೀಟ್ ಮಾಡ್ದ. ನೀನು ಅದನ್ನು ಹೇಗೆ ಹೇಳ್ತೀಯಾ? ರಾಹುಲ್ಗಿಂತ 2 ಹೆಜ್ಜೆ ಮುಂದೆ ಬಂದ ಮೀಶಾ ತನ್ನ ಲೋ ಅಂಡ್ ಡೀಪ್ ವಾಯ್ಸಲ್ಲಿ ಕೇಳಿದ್ಲು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಸವಾಲಿತ್ತು.
ಅವಳ ಈ ಬಿಹೇವಿಯರ್ನಿಂದ ಆಗಲೇ ಇರಿಟೇಟ್ ಆಗಿದ್ದ ರಾಹುಲ್, ನಾವೆಲ್ಲ ನಾರ್ಮಲ್ ಪೀಪಲ್, ಹೇಗೆ ಹೇಳ್ತೀವೋ ಹಾಗೆ, ಬಟ್ ನೀನ್ ಅತಿ ಸಾಮಾನ್ಯ ಅಲ್ವಲ್ಲ ಅಂತ ಸಖತ್ತಾಗಿ ವ್ಯಂಗ್ಯ ಮಾಡಿದ. ಆಮೇಲೆ ಒಂದು ಸ್ಮಾರ್ಕ್ ನಗುವಿನೊಂದಿಗೆ, ಸೊ ನಿಂದೇ ಆದ ಓನ್ ಸ್ಟೈಲಲ್ಲಿ ಮಾತಾಡು, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ ನನಗೆ ಗೊತ್ತು ಅಂತ ಸವಾಲಾಗ್ದ. ರಾಹುಲ್ ಇಷ್ಟನ್ನ ಹೇಳಿ ಮುಗಿಸಿದ್ನೋ ಇಲ್ವೋ, ಮೀಶಾ ನಿಜಕ್ಕೂ ಬಿರುಗಾಳಿ ಅಂತಾದ್ಲು. ಯಾವುದೇ ವಾರ್ನಿಂಗ್ ಇಲ್ಲದೆ ಕ್ಷಣ ಮಾತ್ರದಲ್ಲಿ ಅವಳು ರಾಹುಲ್ನ ಅತಿ ಹತ್ರ ಬಂದ್ಲು. ಅವನ ಒಂದು ಕೈ ರಾಹುಲ್ನ ತಲೆಯ ಹಿಂಭಾಗದಲ್ಲಿ ಅವನ ಕೂದಲನ್ನು ಬಿಗಿಯಾಗಿ ಹಿಡಿದಿದ್ರೆ ಇನ್ನೊಂದು ಕೈ ಅವನ ಮುಖವನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಮರುಕ್ಷಣವೇ ಅವಳು ತನ್ನ ಮೃದುವಾದ ತುಟಿಗಳನ್ನು ಅವನ ತುಟಿಗಳ ಮೇಲೆ ಒತ್ತಿ ಒಂದು ಫ್ಯಾಷನೇಟ್ ಕಿಸ್ ಕೊಡಲು ಶುರು ಮಾಡಿದ್ಲು. ಆ ಕ್ಷಣ ಅಲ್ಲಿ ಬೇರೇನೂ ಇರಲಿಲ್ಲ, ಕೇವಲ ಅವರಿಬ್ಬರ ಉಸಿರಾಟದ ಸದ್ದಷ್ಟೇ ಕೇಳಿಸ್ತಾ ಇತ್ತು. ಒಂದೆರಡು ನಿಮಿಷಗಳ ನಂತರ ಅವಳು ರಾಹುಲ್ನನ್ನು ತನ್ನಿಂದ ಬೇರ್ಪಡಿಸಿದ್ಲು. ಅವಳು ಏನನ್ನು ಹೇಳಲಿಲ್ಲ, ಅವನನ್ನು ನೋಡಲೂ ಇಲ್ಲ. ಬಂದಷ್ಟೇ ವೇಗವಾಗಿ ಬಿರುಗಾಳಿಯಂತೆ ಅಲ್ಲಿಂದ ಎಕ್ಸಿಟ್ ಆದ್ಲು, ರಾಹುಲ್ನನ್ನು ಶಾಕ್ಡ್ ಸ್ಥಿತಿಯಲ್ಲಿ ಬಿಟ್ಟು. ಮೀಶಾ ಅಲ್ಲಿಂದ ಹೊರಟೋದ್ಲು. ಆದರೆ ಅವಳು ಕೊಟ್ಟ ಆ 440 ವೋಲ್ಟ್ ಶಾಕ್ನ ಎಫೆಕ್ಟ್ ಎಷ್ಟಿರಬಹುದು ಅಂದರೆ, ರಾಹುಲ್ನ ಆರ್ಟ್ ಮತ್ತು ಮೈಂಡ್ನಲ್ಲಿ ಅದು ಯಾವ ಮಟ್ಟಕ್ಕೆ ಡ್ಯಾಮೇಜ್ ಉಂಟು ಮಾಡುತ್ತೆ ಅಂತ ಊಹಿಸೋಕ್ಕೂ ಅಸಾಧ್ಯ. ಆ ಒಂದು ಮೊಮೆಂಟ್ ಅವನ ಇಡೀ ಪ್ರಪಂಚವನ್ನೇ ಅಲ್ಗಾಡಿಸ್ಬಿಟ್ಟಿತ್ತು. ಹಲ್ದಿ ಸೆರೆಮನಿ. ಹಳದಿ ಲೆಹಂಗಾ ಮತ್ತು ಫ್ರೆಶ್ ಫ್ಲವರ್ ಜ್ಯುವೆಲರಿನಲ್ಲಿ ನವ್ಯ ಯಾವುದೋ ಒಂದು ಏಂಜಲ್ ಥರ ಕಾಣಿಸ್ತಿದ್ಲು. ಇನ್ನು ರೋಹಿತ್ ವಿಷಯಕ್ಕೆ ಬಂದರೆ, ಹಳದಿ ರೇಷ್ಮೆ ಕುರ್ತಾ ಮತ್ತು ವೈಟ್ ಪೈಜಾಮದಲ್ಲಿ ಸಖತ್ ಡೀಸೆಂಟ್ ಆಗಿ ಕಾಣ್ತಿದ್ದ. ಬೇರೇನೂ ಅಲ್ಲದೆ ಇದ್ರೂ ನವ್ಯಾಳಿಗೆ ಪರ್ಫೆಕ್ಟ್ ಆದ ಸೆಲ್ಫಿ ಪಾರ್ಟ್ನರ್ ಆಗೋಕ್ಕೆ ಅವನು ಖಂಡಿತವಾಗಿಯೂ ಡಿಸರ್ವಂಗ್ ಇದ್ದ. ಮದುವೆಗೆ ಬಂದಿದ್ದ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರೂ ಹಲ್ದಿ ಫಂಕ್ಷನ್ನ ಥೀಮ್ಗೆ ಮ್ಯಾಚ್ ಆಗೋ ತರಹನೇ ಡ್ರೆಸ್ ಮಾಡ್ಕೊಂಡಿದ್ರು. ಇಡೀ ಜಾಗ ಹಳದಿಮಯವಾಗಿ ಕಂಗೊಳಿಸ್ತಾ ಇತ್ತು. ಅಷ್ಟರಲ್ಲಿ ಆದಿತ್ಯ ಕವನಾಳನ್ನು ತನ್ನಿಂದ ದೂರ ತಳ್ಳಿ ರೂಮಿನಿಂದ ಹೊರಟೋದ. ಕವನ ತನ್ನ ಮೊಣಕಾಲುಗಳ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳ್ತಾ ಪೂರ್ತಿ ಬ್ರೋಕನ್ ಆಗಿ ಕುಳಿತಿದ್ಲು. ಆದಿತ್ಯ ತನ್ನ ಕೋಪ ಮತ್ತೆ ನೋವಿನ ಜೊತೆ ಫೈಟ್ ಮಾಡ್ತಾ ಪಕ್ಕದ ರೂಮಿನ ಬಾಲ್ಕನಿಗೆ ಬಂದ. ಜೇಬಿನಿಂದ ಸಿಗರೇಟ್ ತೆಗೆದು ಹಚ್ಚಿಕೊಂಡವನು ಎಷ್ಟು ಹೊತ್ತು ಅದನ್ನು ಪಫ್ ಮಾಡಿದ ಅಂತ ಅವನಿಗೆ ಗೊತ್ತಿಲ್ಲ. ಪ್ರತಿ ಪಫ್ನೊಂದಿಗೆ ಅವನು ತನ್ನೊಳಗಿನ ಎಲ್ಲ ಅಶಾಂತಿ ಮತ್ತು ಯಾತನೆಯನ್ನು ಹೊಗೆಯಾಗಿಡಿಸಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಆ ಹೊಗೆಯ ಜೊತೆ ಅವನ ನೋವು ಕೂಡ ಕರಗಿ ಹೋಗಲಿ ಅನ್ನೋ ಥರ ಇತ್ತು ಅವನ ಆವೇಶ. ಕವನ ಆ ಖಾಲಿ ರೂಮ್ನಲ್ಲಿ ಒಬ್ಳೇ ಕುಳಿತು ಎಷ್ಟೋ ಹೊತ್ತಿನಿಂದ ಅಳ್ತಾನೆ ಇದ್ಲು. ಕಣ್ಣುಗಳಿಂದ ಎಡೆಬಿಡದೆ ಹರಿಯುತ್ತಿದ್ದ ಕಣ್ಣೀರನ್ನ ಉರಿಸಿ ಉರಿಸಿ ಅವಳು ಪೂರ್ತಿ ಎಕ್ಸಾಸ್ಟೆಡ್ ಆಗಿದ್ಲು. ಆದರೂ ಆ ಕಣ್ಣೀರು ಮಾತ್ರ ನಿಲ್ಲುವ ಲಕ್ಷಣಗಳೇ ಇರಲಿಲ್ಲ. ಈ ತಡೆಯಲಾಗದ ಕಣ್ಣೀರು ಆದಿತ್ಯ ಕೊಟ್ಟ ನೋವಿನಿಂದನೋ ಅಥವಾ ಅವನು ತೋರಿಸಿದ ಉದಾಸೀನತೆಯಿಂದನೋ ಎಂದು ಅರ್ಥವಾಗದೆ ಅವಳು ತನ್ನದೇ ಆದ ಕಾಂಪ್ಲಿಕೇಟೆಡ್ ಭಾವನೆಗಳಿಂದ ತೀವ್ರ ಕನ್ಫ್ಯೂಸ್ಡ್ ಆಗಿದ್ಲು. ಆದಿತ್ಯ ಆಡಿದ ಪ್ರತಿಯೊಂದು ಹಾರ್ಟ್ಸ್ ವರ್ಡ್ಸ್ ಬಗ್ಗೆಯೂ ಅವಳು ಮತ್ತೆ ಮತ್ತೆ ಯೋಚಿಸೋಕೆ ಶುರು ಮಾಡಿದ್ಲು. ಆ ಮಾತುಗಳು ಅವಳ ಕಿವಿಯಲ್ಲಿ ರಿಂಗಣಿಸ್ತಾನೆ ಇದ್ವು. ಆದಿತ್ಯ ಹೇಳಿದ್ದ ಪ್ರತಿಯೊಂದು ಮಾತು 100ಕ್ಕೆ 100 ಟ್ರೂ ಆಗಿತ್ತು. ಅವರಿಬ್ಬರ ಫಸ್ಟ್ ಮೀಟಿಂಗ್ನಿಂದ ಹಿಡಿದು ಇಲ್ಲಿಯವರೆಗೆ ಅವ್ರು ಯಾವಾಗಲೆಲ್ಲ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ರೋ ಅವಾಗೆಲ್ಲ ತಮ್ಮನ್ನ ತಾವು ಕಂಪ್ಲೀಟ್ ಆಗಿ ಮರೆತು ಹೋಗ್ತಿದ್ರು. ಆದಿತ್ಯನ ಕಠಿಣ ಮಾತುಗಳು, ಅವನ ಆ ಕೋಪ ಅಥವಾ ಅವನ ಒರಟು ಬಿಹೇವಿಯರ್ ಏನೇ ಇರಲಿ, ಆದಿತ್ಯ ಅವಳನ್ನು ತನ್ನ ಬಾಹುಗಳಲ್ಲಿ ಅಪ್ಪಿಕೊಂಡಾಗಲೆಲ್ಲ ಕವನಾಳಿಗೆ ಸಿಗದ ಶಾಂತಿ ಬೇರೆ ಎಲ್ಲೂ ಸಿಗ್ತಿರ್ಲಿಲ್ಲ. ಆ ಪೀಸ್ಫುಲ್ ಫೀಲಿಂಗ್ ಎಷ್ಟಿತ್ತೆಂದರೆ ಅವಳ ಇಡೀ ವರ್ಲ್ಡ್ ಆದಿತ್ಯನ ಆ ಒಂದು ಅಪ್ಪುಗೆಯಲ್ಲೇ ಅಡಗಿದೆ ಅಂತ ಅವಳಿಗೆ ಅನಿಸೋಕೆ ಶುರುವಾಗ್ತಿತ್ತು. ಎಲ್ಲ ನೋವುಗಳನ್ನ ಮರೆಸೋ ಮ್ಯಾಜಿಕ್ ಅವನ ಅಪ್ಪುಗೆಯಲ್ಲಿತ್ತು. ಅವಳು ಕಣ್ಮುಚ್ಚಿದಾಗ ಆದಿತ್ಯನ ಆ ಬೆಚ್ಚನೆಯ ಅಪ್ಪುಗೆ ಅವಳ ಇಡೀ ದೇಹದಲ್ಲಿ ಹರಿದಾಡಿದಂತಾಯಿತು. ಆದಿತ್ಯನ ಪ್ರೆಸೆನ್ಸನ್ನು ಅವಳು ತನ್ನ ಪ್ರತಿ ಇಂಚು ದೇಹದಲ್ಲೂ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟೊತ್ತಿನವರೆಗೂ ಇದ್ದ ಕಣ್ಣೀರು ಈಗ ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಆಗಿತ್ತು. ಅವಳ ತುಟಿಗಳ ಮೇಲೆ ಒಂದು ಮುಗ್ಧವಾದ ಸ್ಮೈಲ್ ಮತ್ತು ಮನಸ್ಸಿನಲ್ಲಿ ಪೀಸ್ ಮೂಡಿತ್ತು. ಮೆಲ್ಲನೆ ಎದ್ದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ಲು.
ಆಮೇಲೆ ವಾರ್ಡ್ರೋಬ್ ಓಪನ್ ಮಾಡಿ ಹಾಕೊಳ್ಳೋಕೆ ಡ್ರೆಸ್ ಹುಡುಕ್ತಿದ್ದಾಗ ಅವಳ ಕಣ್ಣಿಗೆ ಒಂದು ಗಿಫ್ಟ್ ಬಾಕ್ಸ್ ಮತ್ತೆ ಎದುರಿಗೆ ಒಂದು ಯೆಲ್ಲೋ ರೋಸ್ ಕಾಣಿಸ್ತು. ಬಹುಶಃ ಆದಿತ್ಯ ಅವಳಿಗೂ ಗೊತ್ತಿಲ್ಲದ ಹಾಗೆ ಅದನ್ನ ಅಲ್ಲಿ ಇಟ್ಟಿರಬೇಕು. ಆ ಗುಲಾಬಿನ ಕೈಯಲ್ಲಿ ಹಿಡ್ಕೊಂಡು ಗಿಫ್ಟ್ ಪ್ಯಾಕ್ ಮೇಲೆ ಅಂಟಿಸಿದ್ದ ಒಂದು ಚಿಕ್ಕ ನೋಟನ್ನು ಅವಳು ಓದೋಕೆ ಶುರು ಮಾಡಿದ್ಲು. ನನಗೆ ಈ ರಿಲೇಷನ್ಶಿಪ್ಸ್ ಆ್ಯಂಡ್ ಟ್ರೆಡಿಷನಲ್ ರಿಚುವಲ್ಸ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಅವುಗಳ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಆದರೆ ನಿನ್ನನ್ನು ಹೆಚ್ಚು ತಿಳ್ಕೊಂಡ್ಮೇಲೆ ನನಗರ್ಥ ಆಗಿದ್ದು ಅಂದರೆ ನೀನು ಈ ಸಂಪ್ರದಾಯಗಳನ್ನ ಮತ್ತು ಸಂಬಂಧಗಳನ್ನ ತುಂಬ ನಂಬ್ತೀಯ, ಅದರಂತೆಯೇ ಬದುಕೋಕೆ ಇಷ್ಟಪಡ್ತೀಯ ಅಂತ. ಸೊ ಇದು ನಿನಗಾಗಿ ಸಿಂಪ್ಲಿಸಿಟಿ ಮತ್ತು ಬ್ಯೂಟಿ ಇವೆರಡರ ಪರ್ಫೆಕ್ಟ್ ಕಾಂಬಿನೇಷನ್ ಇವತ್ತಿನ ಹಲ್ದಿ ಫಂಕ್ಷನ್ಗಾಗಿ. ಅಂದಹಾಗೆ ನಿನ್ನ ಕೂದಲನ್ನ ಹಾಗೆ ಫ್ರೀಯಾಗಿ ಬಿಡು, ಅದನ್ನು ಸ್ಟೈಲ್ ಮಾಡೋ ರೈಟ್ಸ್ ಕೇವಲ ನನಗಿದೆ. ಈ ನೋಟ್ ಓದಿದ ಮೇಲೆ ಕವನಾಳ ಕಣ್ಣುಗಳಲ್ಲಿ ಹೊಳಪು ಮರಳಿತು. ಆ ಹ್ಯಾಂಡ್ ರೈಟಿಂಗ್ ಮತ್ತು ಆ ಪ್ರತಿಯೊಂದು ವರ್ಡ್ ಇಂದಿರೋ ಆದಿತ್ಯನ ಆಳವಾದ ಪ್ರೀತಿಯನ್ನು ಅವಳು ತಕ್ಷಣವೇ ಗೆಸ್ ಮಾಡಿದ್ಲು. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಕುತೂಹಲದಿಂದ ಆ ಗಿಫ್ಟ್ ಬಾಕ್ಸನ್ನು ಅನ್ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದರ ಒಳಗಿದ್ದ ಆ ಡ್ರೆಸ್ ನೋಡಿ ಅವಳು ಅಕ್ಷರಶಃ ಸ್ಟನ್ ಆದ್ಲು. ಆ ಗಿಫ್ಟ್ ಒಳಗಡೆ ಇದ್ದಿದ್ದು ಒಂದು ಅದ್ಭುತವಾದ ಹಳದಿ ಬಣ್ಣದ ಲೆಹಂಗಾ. ಅದರ ಮೇಲೆ ತುಂಬಾ ಸುಂದರವಾದ ಗೋಲ್ಡನ್ ಥ್ರೆಡ್ ವರ್ಕ್ ಮಾಡಲಾಗಿತ್ತು. ಅದರ ಜೊತೆಗೆ ಮ್ಯಾಚ್ ಆಗೋ ತರಹದ ಯೆಲ್ಲೋ ಬ್ಯಾಂಕ್ ಲೇಸ್ ಚೋಲಿ ಮತ್ತೆ ಬಾರ್ಡರ್ನಲ್ಲಿ ಗೋಲ್ಡನ್ ಟಚ್ ಇರೋ ದುಪ್ಪಟ್ಟ ಇತ್ತು. ಅಷ್ಟೇ ಅಲ್ಲ, ಆ ಡ್ರೆಸ್ಗೆ ಕಂಪ್ಲೀಟ್ ಲುಕ್ ಕೊಡೋಕೆ ತುಂಬ ಲೈಟ್ ವೆಯ್ಟ್ ಮತ್ತು ಎಲಿಗೆಂಟ್ ಆದ ಜ್ಯುವೆಲರಿ ಕೂಡ ಇತ್ತು. ಆ ಡ್ರೆಸ್ ಎಷ್ಟು ಸೌಮ್ಯವಾಗಿತ್ತೋ ಅಷ್ಟೇ ಕಾಸ್ಟ್ಲಿ ಆಗಿತ್ತು. ಆದಿತ್ಯನ ಚಾಯ್ಸ್ ನಿಜಕ್ಕೂ ಪರ್ಫೆಕ್ಟ್ ಆಗಿತ್ತು. ಪಕ್ಕದ ರೂಮಿನ ಬಾಲ್ಕನಿಯಲ್ಲಿ ಗೋಡೆಗೆ ಹೊರಗೆ ನಿಂತಿದ್ದ ಆದಿತ್ಯನ ಸ್ಥಿತಿಯೂ ಕೂಡ ಅದೇ ಆಗಿತ್ತು. ಆ ತಂಪಾದ ಗಾಳಿಯಲ್ಲಿ ಸಿಗರೇಟ್ ಸೇದುತ್ತಾ ಪ್ರತಿ ಹೊಗೆಯನ್ನು ರಿಲೀಸ್ ಮಾಡುವಾಗಲೂ ಅವನಿಗೆ ಕವನಾಳ ಪ್ರೆಸೆನ್ಸ್ ಮಾತ್ರ ಫೀಲ್ ಆಗ್ತಿತ್ತು. ಅವನ ಮನಸ್ಸು ಮತ್ತು ಕಣ್ಣುಗಳು ಆ ಕ್ಷಣ ಕವನಾಳನ್ನು ನೋಡೋಕ್ಕೆ ಸಖತ್ತಾಗಿ ಹಂಬಲಿಸ್ತಾ ಇದ್ವು. ಆದರೆ ಅವನು ಒಳಗಿರೋ ಆ ಸ್ಟಬರ್ನ್ ಈಗೋ ಮತ್ತು ಅಹಂಕಾರ ಅವನನ್ನ ಅಲ್ಲಿಗೆ ಹೋಗದಂತೆ ತಡೆ ಹಿಡಿತಾ ಇತ್ತು. ಪ್ರೀತಿ ಮತ್ತು ಅಹಂಕಾರದ ನಡುವೆ ಅವನು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿ ಅಲ್ಲೇ ನಿಂತಿದ್ದ. ರಾಹುಲ್ ರೂಮಿನಲ್ಲಿ ಒಂದು ಹಾಟ್ ಶವರ್ ತಗೊಂಡ್ಮೇಲೆ ರಾಹುಲ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ. ಸ್ವಲ್ಪ ಹೊತ್ತಿನ ಮುನ್ನ ಆ ಬಾತ್ರೂಮಲ್ಲಿ ನಡೆದ ಆ ಘಟನೆಯನ್ನು ಅವನು ಮರೆಯೋಕ್ಕೆ ಇಷ್ಟಪಡಲೇ ಇಲ್ಲ. ಆ ಕ್ಷಣ ಅವನ ಹಾರ್ಟ್ ಮತ್ತು ಮೈಂಡ್ಗೆ ಯಾರೋ ಜೋರಾಗಿ ಪುಷ್ ಮಾಡಿದಂತಾಗ್ತಿತ್ತು. ಮೀಶಾ ತನ್ನ ಮೇಲೆ ಹಚ್ಚಿದ ಆ ಲಿಪ್ಸ್ಟಿಕ್ನ ರುಚಿ ಮತ್ತು ಅವಳ ತುಟಿಗಳ ಆ ಒಂದು ಸ್ಪರ್ಶವನ್ನು ಅವನು ಇನ್ನೂ ಫೀಲ್ ಮಾಡ್ತಿದ್ದ. ಬ್ಲೂ ಟೀ ಶರ್ಟ್ ಮತ್ತು ಬ್ಲ್ಯಾಕ್ ಜೀನ್ಸ್ ಹಾಕೊಂಡು ಕನ್ನಡಿ ಮುಂದೆ ನಿಂತು ತನ್ನ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಾ ತನ್ನನ್ನು ತಾನೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ದ. ಜಸ್ಟ್ ಫರ್ಗೆಟ್ ಇಟ್, ನಿನಗೆ ಈಗ ಏನೇನು ಫೀಲ್ ಆಗ್ತಿದ್ಯೋ ಅದೆಲ್ಲವನ್ನ ಮರ್ತು ಬಿಡು ರಾಹುಲ್ ಅಂತ ತನ್ನನ್ನು ತಾನೇ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ದ. ನಂತರ ಮೀಶಾಳ ಆ ಸ್ಟನ್ನಿಂಗ್ ಬ್ಯೂಟಿಯನ್ನು ನೆನಪಿಸ್ಕೊಳ್ತಾ ತನ್ನ ಹಣೆಯ ಮೇಲೆ ಬೆರಳನ್ನು ಉಜ್ಜುತ್ತಾ ರಾಹುಲ್ ಹೀಗಂದ್ಕೊಂಡ, ಮಗನೇ ರಾಹುಲ್, ಹುಷಾರು, ಅವಳು ಯಾರೋ ಮಾಟಗಾತಿ ಥರ ಇದ್ದಾಳೆ. ಅವಳು ಈ ಬ್ಯೂಟಿಫುಲ್ ಬಲೆಗೆ ಬೀಳ್ಬೇಡ ಮಗ. ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನು ನಿಲ್ಲಿಸು. ಇದು ಲವ್ ಆಟ್ ಫಸ್ಟ್ ಸೈಟ್ ಖಂಡಿತ ಅಲ್ಲ. ಇದು ಕೇವಲ ಮೊದಲ ನೋಟದಲ್ಲೇ ಆದ ಅಟ್ರಾಕ್ಷನ್ ಅಷ್ಟೇ. ತನ್ನ ಕಲ್ಪನೆಗಳನ್ನು ನಿಯಂತ್ರಣಕ್ಕೆ ತರೋಕೆ ಟ್ರೈ ಮಾಡ್ತಾ ಬೆಡ್ ಪಕ್ಕದಲ್ಲಿದ್ದ ಫೋನ್ ಎತ್ಕೊಂಡು ಯಾರೋ ಒಬ್ಬರಿಗೆ ಕಾಲ್ ಮಾಡಿದ. ನಿನ್ನ ಕೆಲ್ಸದ ಮೇಲೆ ಮಾತ್ರ ಫೋಕಸ್ ಮಾಡು ಮಗನೇ ರಾಹುಲ ಅಂತ ತನ್ನ ತಲೆ ಅಲ್ಲಾಡಿಸುತ್ತಾ ಕಾಲ್ನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದ. ಹೇಳು ಸಮೀರ್, ಎಲ್ಲನೂ ಪರ್ಫೆಕ್ಟ್ ಆಗಿ ನಡೀತಿದ್ಯಾ? ಎನಿ ಅಪ್ಡೇಟ್ಸ್? ಕೆಳಗೆ ಫಂಕ್ಷನ್ ಹಾಲ್ನಲ್ಲಿದ್ದ ಡ್ರೀಮ್ಸ್ ವೆಡ್ಡಿಂಗ್ ಮ್ಯಾನೇಜರ್ ಸಮೀರ್ ಫೋನ್ ಎತ್ಕೊಂಡು ರಾಹುಲ್ಗೆ ವಿಶ್ ಮಾಡಿ ಹೀಗೆ ಹೇಳ್ದ, ಎಸ್ ಸರ್, ಮಾಯಾ ಮೇಡಮ್ ಇಡೀ ಇವೆಂಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಿದ್ದಾರೆ. ನಾನಿಲ್ಲಿ ಫುಡ್ ಸೆಕ್ಷನ್ ಅರೇಂಜ್ಮೆಂಟ್ಸ್ನ ಗಮನಿಸ್ತಾ ಇದ್ದೀನಿ. ಓಕೆ ಗುಡ್. ರಾಹುಲ್ ಇನ್ನು ಏನೋ ಹೇಳೋಕೆ ಹೋದವನೇ ಸಡನ್ ಆಗಿ ಸ್ಟಾಪ್ ಆದ. ಅಷ್ಟರಲ್ಲಿ ಸಮೀರ್ ಅವನ ಮಾತು ತಡೆದು ಮೆಲ್ಲನೆ ಹೇಳಿದ, ಸರ್, ಆ್ಯಕ್ಚುಲಿ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಯಾಕೆ, ಏನಾಯಿತು? ರಾಹುಲ್ ತುಂಬ ಸೀರಿಯಸ್ ಮತ್ತು ಚಿಂತಿತ ಧ್ವನಿಯಲ್ಲಿ ಕೇಳ್ದ. ಅವನ ಮೈಂಡ್ ಆ ಕ್ಷಣ ಅಲರ್ಟ್ ಆಗಿತ್ತು. ಸರ್, ಆ್ಯಕ್ಚುಲಿ ಈಗಷ್ಟೇ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವರಿಗೆ ನಮ್ಮ ರೂಮ್ ಸರ್ವಿಸ್ನಲ್ಲಿ ಯಾವುದೋ ದೊಡ್ಡ ಇಶ್ಯೂ ಆಗಿದೆ ಅಂತ ಕಾಣುತ್ತೆ.
ಅವರು ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಆಮೇಲೆ ಸ್ವಲ್ಪ ಭಯ ಮತ್ತು ನರ್ವಸ್ ಆಗಿ ಸಮೀರ್ ಹೇಳ್ದ, ಸರ್ ಅವರು ಹೇಗಾದರೂ ಮಾಡಿ ಈ ಫಾರ್ಮ್ ಹೌಸ್ ಓನರ್ನೇ ಮೀಟ್ ಮಾಡಬೇಕಂತ ಹಠ ಮಾಡ್ತಿದ್ದಾರೆ. ಇಷ್ಟನ್ನು ಹೇಳಿ ಸಮೀರ್ ಕಂಪ್ಲೀಟ್ ಸೈಲೆಂಟ್ ಆದ. ಅವನ ಧ್ವನಿಯಲ್ಲೇ ಆ ಗೆಸ್ಟ್ ಎಷ್ಟೊಂದು ಸ್ಟ್ರಿಕ್ಟ್ ಅನ್ನೋದು ರಾಹುಲ್ಗೆ ಅರ್ಥ ಆಯಿತು.